ಇವತ್ತು ಬೆಳಗ್ಗೆನೆ ಕನಕ್ಪುರದಿಂದ ಎದ್ದಿದ್ದು ನಾವು, ಯಾಕಂದ್ರೆ ನೆನ್ನೆ ನೈಟೇ ಬಂದ್ವಿ ನಾವು. ಏನೋ ಸ್ವಲ್ಪ ಬೇಜಾರಾಗ್ತಿತ್ತು ಅಂದ್ಬಿಟ್ಟು ಅಲ್ಲೇ ಸ್ವಲ್ಪ ಚಿಲ್ ಮಾಡ್ಕೊಂಡು ಹಸುಗಳ ಜೊತೆ ಮಾತಾಡ್ಕೊಂಡು ಆರಾಮಾಗಿದ್ವಿ. ಒಂಥರ ಹಳ್ಳಿ ಲೈಫ್ ಒಂದು ಟೈಮ್ ಚಂದ ಅನ್ಸ್ಬಿಡ್ತು. ನಾವು ಒನ್ ಡೇ ಇರಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಬಂದಿದ್ವಿ. ಬಟ್ ಕಸ್ಟಮರ್ ಫೋನ್ ಮಾಡ್ತಾನೆ ಇದ್ರು. ಸರಿ ಆದಷ್ಟು ಬೇಗ ಹೋಗೋಣ ಅನ್ಕೊಂಡು ಆಮೇಲೆ ನಮ್ಮ ಫ್ರೆಂಡು ನೀರ ಕುಡಿಯಕ್ಕೆ ಹೋಗೋಣ ಅಂದ. ನಾವೆಲ್ಲ ಸರಿ ಆಯ್ತು ಅನ್ಕೊಂಡು ನೀರ ಕುಡಿಯಕ್ಕೆ ಹೋದ್ವಿ. ನಾನು ಕುಡಿದು ತುಂಬಾ ದಿನ ಆಗಿತ್ತು. ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಒಂದೊಂದು ಲೀಟರ್ ನೀರ ಕುಡ್ಕೊಂಡು ಓಡೋಣ ಅನ್ನೋಷ್ಟಲ್ಲಿ ಕರ್ಪು ಬಂದು ಮಾತಾಡ್ಸು, ನೀನು ಹೋಗ್ಬೇಕಿತ್ತು. ಸರಿ ಅಂದ್ಬಿಟ್ಟು ಕರ್ಪು ಮಾತಾಡ್ಸ್ಕೊಂಡು ಆಮೇಲೆ ನಮ್ಮ ಫ್ರೆಂಡ್ಗೆ ಬಾಯ್ ಅಂತ ಹೇಳಿ ಮತ್ತೆ ನೆಕ್ಸ್ಟ್ ವೀಕ್ ಬರ್ತೀವಿ ಕಣ ಅಂದ್ಬಿಟ್ಟು ಹೊರಟ್ವಿ. ಆಮೇಲೆ ಬೆಂಗಳೂರು ಬಂದ್ಮೇಲೆ ಬಿರಿಯಾನಿ ತಿನ್ನೋಣ ಅನಿಸ್ತು. ಬಿರಿಯಾನಿ ತಿನ್ಕೊಂಡು ಟೇಸ್ಟ್ ಮಾತ್ರ ಚೆನ್ನಾಗಿತ್ತು, ಪರವಾಗಿಲ್ಲ, ಒಂದು ಟೈಮ್ ತಿನ್ನೋ ಥರ ಇತ್ತು. ತಿನ್ಕೊಂಡು ನಾನು ಮತ್ತೆ ಶಾಪ್ ಕಡೆ ಬಂದೆ. ಪಾಪ ಕಸ್ಟಮರ್ ಎಲ್ಲ ವೇಟಿಂಗಲ್ಲಿ ಇದ್ರು. ನಮ್ಮ ಬ್ರೋ ಬಂದು ಟೀ ಶರ್ಟ್ ಟ್ರ್ಯಾಕ್ ಪ್ಯಾಂಟ್ ತಗೊಂಡ್ರು. ಮತ್ತೆ ಅಂಜನಾಪುರ ಹುಡುಗರು ಬಂದಿರೋ. ಪಾಪ ಬಂದಾಗೆಲ್ಲ ಒಂದು ಒಳ್ಳೆ ಪ್ರೀತಿ, ಒಂದು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ. ಅವ್ರು ತಗೊಂಡಿದ್ದು 2 ಪ್ಯಾಂಟು 2 ಶೂ 1 ಶರ್ಟ್ ತಗೊಂಡ್ರು. ನಮ್ಮ ತಳಗಡ್ಪುರ ಹುಡುಗರು ಬಂದು ಅವ್ರು ಬಂದು ಒಂದು ಫುಲ್ ಸ್ಲೀವ್ 1 ಟೀ ಶರ್ಟ್ 1 ಬ್ಯಾಗಿ ಪ್ಯಾಂಟು 2 ಶರ್ಟ್ ತಗೊಂಡ್ರು. ಊರಿಗೆ ಹೋಗೋ ಅರ್ಜೆಂಟಲ್ಲಿ ಐಟಮ್ಗಳು ಬುಕ್ ಮಾಡಿರಲಿಲ್ಲ. ಸರಿ ಬೇಗ ಬುಕ್ ಮಾಡ್ಕೊಳ್ಳೋಣ ಅನ್ಕೊಂಡು ಬೇಗ ಒಂದ್ಸಲ ಐಟಮ್ಗಳು ಚೆಕ್ ಮಾಡ್ಕೊಂಡು ಡೈಲಿ ಅಪ್ಡೇಟ್ಸ್ ವಾಟ್ಸಪ್ ಮತ್ತೆ ಇನ್ಸ್ಟಾಗ್ರಾಮ್ ಬರ್ತಾನೆ ಇರುತ್ತೆ, ಫಾಲೋ ಮಾಡ್ಕೊಳ್ರಿ. ಮತ್ತೆ ಅಕ್ಕ ಬಂದ್ರು 1 ಶರ್ಟ್ 1 ಪ್ಯಾಂಟ್ 1 ಪರ್ಫ್ಯೂಮ್ 1 ಬೆಲ್ಟ್ ತಗೊಂಡ್ರು. ಅಣ್ಣ ಬಂದ್ರು 3 ಶರ್ಟ್ 1 ಪ್ಯಾಂಟ್ ತಗೊಂಡ್ರು. ಮತ್ತೆ ಇನ್ನೊಬ್ರು ಮೇಡಮ್ ಮತ್ತೆ ಅವ್ರ ಮಗ ಬಂದಿದ್ರು, ಅವರು 1 ಶರ್ಟ್ 1 ಟೀ ಶರ್ಟ್ ಪ್ಯಾಂಟ್ ತಗೊಂಡ್ರು. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ತರ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತಾ ಮತ್ತೆ ಸಿಗೋಣ ಗೈಸ್. ಲವ್ ಯು.